ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ಅಪರೂಪದ ನಿಸ್ವಾರ್ಥ ಕೆಚ್ಚದೆಯ ದಿಟ್ಟ ಹೋರಾಟಗಾರ, ನಮ್ಮೆಲ್ಲರ ಮೆಚ್ಚಿನ ನಾಡು ಕಂಡ ಶ್ರೀಮಂತ ಕನ್ನಡದ ಕಟ್ಟಾಳು ಶ್ರೀ ಸಾರಾ ಗೋವಿಂದು ಅವರು. ಈ ದಿನ ಅವರ ಹೆಸರಿನಲ್ಲಿ ಪ್ರತಿಷ್ಠಾನವೊಂದು ಆರಂಭವಾಗುತ್ತಿರುವುದು ಅತ್ಯಂತ ಹೆಮ್ಮೆಯ ಹಾಗೂ ಸಂತಸದ ವಿಷಯವಾಗಿದೆ. ಕನ್ನಡದ ದೃಷ್ಟಿಯಿಂದ ಇದೊಂದು ಆರೋಗ್ಯಕರ ಬೆಳವಣಿಗೆಯೇ ಸರಿ. ಅದರ ಜೊತೆಯಲ್ಲಿಯೇ ಈ ದಿವ್ಯ ಘಳಿಗೆಯಲ್ಲಿ ನಾಡಿಗೆ ಮತ್ತೊಂದು ಅಪರೂಪದ ಪ್ರಶಸ್ತಿಯು ಸೇರ್ಪಡೆಯಾಗುತ್ತಿರುವುದು ಸಂತಸದ ವಿಷಯ. ಅದೇ ಸಾರಾ ಗೋವಿಂದು ಕನ್ನಡ ಶ್ರೀ ಪ್ರಶಸ್ತಿ. ನಾಡಿನ ಹೆಮ್ಮೆಯ ಸಂಸ್ಕೃತಿ ಚಿಂತಕರು, ನಮ್ಮೆಲ್ಲರ ಮೆಚ್ಚಿನ ಪ್ರಸ್ತುತ ಕನ್ನಡ ಸಮಕಾಲೀನ ಸಂದರ್ಭದ ಪ್ರಗತಿಪರ ಚಿಂತನೆಯ ನಿರರ್ಗಳ ವಾಗ್ಮಿಗಳು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಎಲ್ಲರ ಪರವಾಗಿ ನಾನು ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಾಡಿನ ಖ್ಯಾತ ಶಿಕ್ಷಣ ತಜ್ಞರು, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡುತ್ತಿರುವ ಸಮಾಜ ಸೇವಕರು ಆಗಿ ಗುರುತಿಸಿಕೊಂಡಿರುವ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮಗಾಗಿ ಆಗಮಿಸಿದ್ದಾರೆ ಕನ್ನಡ ಭಾಷಿಕ ಕುಲದ ಅಮರ ಗೀತೆಗಳ ಜನಕ, ಸರಳತೆಯಿಂದ ಸಂಕೀರ್ಣತೆಯವರೆಗೆ ಎಲ್ಲ ನವರಸಗಳ ಗೀತೆಗಳನ್ನು ನಮಗಾಗಿ ನೀಡಿರುವ, ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಎನ್ನುವ ನಾದ ಬ್ರಹ್ಮ ಶ್ರೀ ಹಂಸಲೇಖ ಸರ್ ಅವರು ದಯಮಾಡಿ ಸರ್ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲ ಗಣ್ಯರು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ, ಅತ್ಯಂತ ಪ್ರಮುಖವಾಗಿ ಈ ದಿನ ಕನ್ನಡ ಶ್ರೀ ಪ್ರಶಸ್ತಿಗೆ ಭಾಜನರಾಗುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಎನ್ ಲಕ್ಷ್ಮೀದೇವಿ ಅಮ್ಮನವರು ನಮ್ಮೆಲ್ಲರ ಹಿರಿಯರು, ಅವರನ್ನ ನಿಜವಾಗಿಯೂ ನೆನೆಸಿಕೊಳ್ಳೋದು, ಅವರನ್ನ ನೋಡೋದು ಒಂದು ಸೌಭಾಗ್ಯ ಅಂತ ಹೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯ ಮೂಲಕ ಅಮ್ಮನವರನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತಮ್ಮ ಪ್ರತಿಷ್ಠಾನದ ಉದ್ಘಾಟನೆಗೆ ಅತ್ಯಂತ ಪ್ರೀತಿಯಿಂದ ಚಟುವಟಿಕೆಯಿಂದ ನಮ್ಮೊಡನೆ ಕೂಡಿರುವ ಹೋರಾಟಗಾರಾದ ನಮ್ಮೆಲ್ಲರ ಪ್ರೀತಿಯ ಸರ್ ಸಾರಾ ಗೋವಿಂದು ಸರ್ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಈ ಅರ್ಥಪೂರ್ಣ ಕಾರ್ಯಕ್ರಮದ ಆಶಯ ನುಡಿಗಳನ್ನ ಆಡಲಿದ್ದಾರೆ ಸಾರಾ ಗೋವಿಂದು ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರು, ಕನ್ನಡ ಪರ ಹೋರಾಟಗಾರರು, ಕನ್ನಡದ ಗಟ್ಟಿ ಧ್ವನಿ ಶ್ರೀ ಸಿ.ಕೆ. ರಾಮೇಗೌಡ ಸರ್ ಅವರು ಸಹ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಪ್ರೀತಿಯ ಕನ್ನಡದ ಬಂಧುಗಳೇ, ಸಾರಾ ಗೋವಿಂದು ಕನ್ನಡ ಪ್ರತಿಷ್ಠಾನದ ಉದ್ಘಾಟನೆ ಮತ್ತು ಸಾರಾ ಗೋವಿಂದು ಕನ್ನಡ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಈ ಸುಂದರ ಸಂಜೆಯಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಉದ್ಘಾಟನೆ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಸರ್ವ ನೀವೇನು ಕನ್ನಡದ ಮನಸ್ಸುಗಳು ಬಂದಿದ್ದೀರಿ, ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸತಕ್ಕಂತಹ ಈ ಒಂದು ಕಾರ್ಯವನ್ನ ನನಗೆ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಈ ಸಮಾರಂಭದಲ್ಲಿ ಇವತ್ತಿನ ಈ ಪ್ರಥಮ ಪ್ರಶಸ್ತಿಯನ್ನ ಪಡಿತಾ ಇರತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಮ್ಮ, ಚಿತ್ರರಂಗದ ಹಿರಿಯ ಕಲಾವಿದೆ ಆಗಿರತಕ್ಕಂತಹ ಶ್ರೀಮತಿ ಎನ್ ಲಕ್ಷ್ಮೀದೇವಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಸಾರಾ ಗೋವಿಂದ ಸಂಸ್ಥೆ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಇನ್ನು ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಇವೆರಡನ್ನು ನೆರವೇರಿಸಲು ಈ ನಾಡಿನ ಬಹುದೊಡ್ಡ ಶ್ರೇಷ್ಠ ಚಿಂತಕರು, ನಿಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಆಗಿರತಕ್ಕಂತಹ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ನಾಡಿನ ಖ್ಯಾತ ಶಿಕ್ಷಣ ತಜ್ಞರು, ಮಿತ ಮಾತುಗಾರರು, ಬಹಳ ಸರಳ ಜೀವಿಗಳು ಆಗಿರ್ತಕ್ಕಂತಹ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ನಾಡಿನ ಸಂಗೀತ ದಿಗ್ಗಜ ನಾದ ಬ್ರಹ್ಮ, ಸಕಲವು ಎಲ್ಲರನ್ನ ಮನಸ್ಸೂರೆಗೊಳ್ತಕ್ಕಂತಹ ಸಂಗೀತವನ್ನು ನೀಡಿರ್ತಕ್ಕಂಥ ಈ ನಾಡಿನ ಖ್ಯಾತ ಸಂಗೀತಗಾರರಾಗಿರ್ತಕ್ಕಂಥ ನಿರ್ದೇಶಕರು ಆಗಿರ್ತಕ್ಕಂಥ ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖರ್ ಅವರಿಗೆ ಪ್ರೀತಿಪೂರ್ವಕ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವತ್ತು ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಕೇಂದ್ರ ಬಿಂದು ಅವರ ಒಂದು ಪ್ರತಿಷ್ಠಾನದಿಂದ ಅವರ ಸೇವೆ
ಎಷ್ಟು ಈ ನಾಡಿಗೆ ಇದೆ ಸಾರಾ ಗೋವಿಂದ ಅವರ ಸೇವೆ. ಈ ನಾಡು ಕಂಡಂತ ಒಬ್ಬ ಶ್ರೇಷ್ಠ ಕನ್ನಡ ನಾಡಿನ ಹೋರಾಟಗಾರರು ಮತ್ತು ಬಹಳ ಚಲನಚಿತ್ರ ಮಾಧ್ಯಮಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಛಾಪನ್ನ ಮೂಡಿಸಿರ್ತಕ್ಕಂತಹ ಹಲವಾರು ಬಾರಿ, ಸುಮಾರು 2-3 ಬಾರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಆಗಿ ಸಕಲ ಜೀವರಾಶಿಗಳಿಗೆ ತಮ್ಮ ಲೇಸನ್ನ ಬಯಸ್ತಕ್ಕಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಸಾರಾ ಗೋವಿಂದ್ರವರು ಹಿರಿಯ ನಮ್ಮೆಲ್ಲರ ಕನ್ನಡ ಹೋರಾಟಗಾರರು. ಅವರಿಗೆ ಸಹಿತ ನಾನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಯನ್ನ ಮಾತನಾಡಲಿದ್ದಾರೆ ಒಬ್ಬ ಈ ನಾಡಿನ ಬಹುದೊಡ್ಡ ಹೋರಾಟಗಾರರು, ಶ್ರೇಷ್ಠ ಚಿಂತಕರು. ಅನೇಕ ಕನ್ನಡದ ಕಾರ್ಯಕ್ರಮಗಳು ಅಂತಂದ್ರೆ ಬಹುಶಃ ಸಾಕಷ್ಟು ಚಿಂತನೆಗೊಳ್ಳುವಂತ ಕಾರ್ಯಕ್ರಮಗಳು. ಈ ನಾಡು ನುಡಿಗೆ ಸೇವೆ ಸಲ್ಲಿಸತಕ್ಕಂಥ ಅನೇಕ ಮಹನೀಯರನ್ನ ಗುರುತಿಸಿ ಅವರಿಗೆ ಕನ್ನಡ ಜನಶಕ್ತಿಯಿಂದ ಈ ಮೌಲಿಕ ಪ್ರಶಸ್ತಿಗಳನ್ನ ನೀಡಿಕೊಂಡು ಬಂದಿರತಕ್ಕಂತಹ ನಮ್ಮ ಕನ್ನಡ ಜನಶಕ್ತಿಯ ಅಧ್ಯಕ್ಷರು ಮತ್ತು ಈ ಸಾರಾ ಗೋವಿಂದ ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಸಿ ಕೆ ರಾಮೇಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಪ್ರೀತಿಯ ಬಂಧುಗಳೇ, ಇವತ್ತು ಸಾರಾ ಗೋವಿಂದ್ ಅವರ ಕಟ್ಟ ಅಭಿಮಾನಿಗಳು, ಎಂದೂ ಬಿಡದಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ, ಅವರು ಯಾವುದೇ ಒಂದು ಕಾರ್ಯ ಹೇಳಿದ್ರು ಸಹಿತ ಅದನ್ನ ಶಿರಸಾ ವಹಿಸಿ ಮಾಡತಕ್ಕಂತಹ ಕಟ್ಟ ಕನ್ನಡದ ಸಾರಾ ಗೋವಿಂದ ಅಭಿಮಾನಿಗಳು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಜಯಮಾಲಾ ಮೇಡಮ್ ಅವರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಸಹಿತ ನಾನು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಕನ್ನಡದ ಈ ತೇರನ್ನ ಎಳೆಯುವ ಕನ್ನಡದ ಕಲಿಗಳು, ಕನ್ನಡದ ಧೀರರು, ಕನ್ನಡದ ಹೋರಾಟಗಾರರು ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಹೆಸರು ಹೇಳಕ್ಕಾಗುದಿಲ್ಲ. ನಿಮ್ಮೆಲ್ಲರಿಗೂ ಸರ್ವರಿಗೂ ಆ ಸಂಸ್ಥೆ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಕನ್ನಡ ಪರ ಸಂಘಟನೆಗಳು ಸಾರಾ ಗೋವಿಂದ ಅವರ ಮೇಲಿನ ಅಭಿಮಾನಕ್ಕಾಗಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಾನು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಹೃದಯಪೂರ್ವಕ ಸ್ವಾಗತವನ್ನ ನಾನು ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಚಲನಚಿತ್ರ ನಿರ್ಮಾಪಕರ ಸಂಘದ ಎಲ್ಲ ಸರ್ವ ಪದಾಧಿಕಾರಿಗಳು ಅವರ ಬೆನ್ನಿಗೆ ನಿಂತು ಅವರನ್ನ ಪ್ರೋತ್ಸಾಹಿಸುವ ಎಲ್ಲ ನಿರ್ಮಾಪಕರಿಗೂ ಸಹಿತ ನಾನು ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೆ ನೀವು ಇನ್ನೊಂದು ನೆನೆಸ್ಕೊಬಹುದು, ನಾವು ಅಧ್ಯಕ್ಷರು ಅಂತ ಕರೆದ್ರೆ ಸಾರಾ ಗೋವಿಂದರವರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಈ ನಾಡಿಗೆ ಅವರ ಕೊಡುಗೆ ಅಪಾರವಾಗಿರೋದ್ರಿಂದ ಅವರ ಈ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎಲ್ಲಾ ನೇತಾರರು ಇವತ್ತು ಬಂದಿದ್ದಾರೆ. ಅವ್ರಿಗೂ ಸಹಿತ ನಾನು ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅವ್ರನ್ನ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೆ ಮಾಧ್ಯಮದ ಮಿತ್ರರು ಆಗಮಿಸಿದ್ರ ಅವ್ರಿಗೂ ಸಹಿತ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಸಾರಾ ಗೋವಿಂದ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು ಸಹಿತ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಸುಶ್ರಾವ್ಯವಾಗಿ ಹಾಡಿ ನಿಮ್ಮನ್ನ ರಂಜಿಸಿದ ಗಾಯಕರಿಗೆ ಸಹಿತ ಮತ್ತೊಮ್ಮೆ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮಸ್ಕಾರಗಳು. ಈ ಸುಂದರ ಸಂಜೆಗೆ, ಅಭಿಮಾನದ ಸಂಜೆಗೆ, ವೈಶಿಷ್ಟ್ಯಪೂರ್ಣ ಸಂಜೆಗೆ, ವಿಶೇಷ ಸಂಜೆಗೆ ನಿಮ್ಮೆಲ್ಲರನ್ನ, ವೇದಿಕೆ ಮೇಲಿರ್ತಕ್ಕಂಥ ನಾಡಿನ ಎಲ್ಲ ಗಣ್ಯಮಾನ್ಯರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸುತ್ತಾ, ಆತ್ಮೀಯರೇ, ಸಾರಾ ಗೋವಿಂದ ಕನ್ನಡ ಪ್ರತಿಷ್ಠಾನ. ಸಾರಾ ಗೋವಿಂದ ಅವರು 1970ರ ದಶಕದಲ್ಲಿ 71ನೇ ಇಸ್ವಿನಲ್ಲಿ ಅವರು ತಮ್ಮ ಡಿಪ್ಲೊಮಾ ಪದವಿಯನ್ನು ಮುಗಿಸಿ ಉದ್ಯೋಗವನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬಂದರು. ನಿಮಗೆ ಗೊತ್ತು, ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ಬಂದವರು, ಜೀವನ ಕಟ್ಕೊಳ್ಳೋಕಾಗಿ ಬಂದವರು ಬಹಳ ಜನ ತಮ್ಮ ಜೀವನವನ್ನು ಕಟ್ಟಿಕೊಂಡು ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಮುಂದಾದರು. ವಾಟಾಳ್ ನಾಗರಾಜ್ ಅವರು, ಜೆ ನಾರಾಯಣ್ ಕುಮಾರ್ ಅವರು, ಸೋಸಿರಾಜ್ ಅವರಯ್ಯನವರು, ಹೀಗೆ ನೂರಾರು ಜನ, ಸಾವಿರಾರು ಜನ ಅಂದಿನ ಯುವಕರು ತಮ್ಮ ಗ್ರಾಮದಿಂದ ವಿದ್ಯಾಭ್ಯಾಸ ಪಡೆದು ನಗರಕ್ಕೆ ಬಂದು ತಮ್ಮ ಜೀವನವನ್ನು ಕಟ್ಟಿಕೊಂಡು ಕನ್ನಡದ ಸ್ಥಿತಿಗತಿಯನ್ನು ಕಂಡು ಕನ್ನಡದ ಉಳಿವಿಗಾಗಿ ಹೋರಾಟಕ್ಕೆ ಧುಮುಕಿದರು.
ಅಂತವರಲ್ಲಿ ಸಾರಾ ಗೋವಿಂದ ಅವರೊಬ್ಬರು ಕೂಡ ಒಬ್ಬರು. 71ರಲ್ಲಿ ಬಂದು ಒಂದು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ಮಾಡಿಕೊಂಡು ಆನಂತರ ಅವರ ಒಡನಾಡಿ, ಅವರ ಜೀವದ ಜೀವ, ಅವರ ಆತ್ಮೀಯ ಗೆಳೆಯ ಸಾರಾ ಗೋವಿಂದವರಂದ್ರೆ ಎಸ್ ಎ ಗೋವಿಂದರಾಜ್ ಅವರು, ಎಸ್ ಎ ಗೋವಿಂದರಾಜ್ ಅವರಂದ್ರೆ ಸಾರಾ ಗೋವಿಂದರವರು. ಇಬ್ಬರದು ಅವಿನಾಭಾವ ಸಂಬಂಧ. ಇವರಿಬ್ಬರ ಸ್ನೇಹ ಸಂಬಂಧದಿಂದ ಸಾರಾ ಗೋವಿಂದರವರು ಚಿತ್ರರಂಗ ಪ್ರವೇಶ ಮಾಡಿದರು. ಮೇರು ನಟ, ನಮ್ಮೆಲ್ಲರ ಪ್ರೀತಿಯ ನಟ, ಭಾರತ ಕಂಡ ಅಮೂಲ್ಯ ಅಪರೂಪದ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರ ಸಮೀಪವರ್ತಿಯಾಗಿ ಅವರ ಎಲ್ಲ ಚಿತ್ರಗಳಿಗೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾ ಅಲ್ಲಲ್ಲಲ್ಲೇ ಇದ್ದಂತ ನಾಡಿನ ಉದ್ದಗಲಕ್ಕೂ ಇದ್ದಂತ ಅಭಿಮಾನಿಗಳನ್ನ ಸಂಘಟಿಸಿ ಹುಚ್ಚು ಒಳೆಯಂತೆ ಅರಿಯುತ್ತಿದ್ದಂತ ಅಭಿಮಾನಕ್ಕೆ ಒಂದು ಅಣೆಕಟ್ಟನ್ನ ಕಟ್ಟಿ ಅದರಿಂದ ಕನ್ನಡದ ಕೆಲಸವನ್ನ ಮಾಡಿಸ್ಬೇಕು ಅಂತೇಳಿ ಎಲ್ಲ ಅಭಿಮಾನಿಗಳನ್ನ ಸಂಘಟಿಸಿ ಸ್ಥಾಪನೆ ಮಾಡಿದ್ರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಇದು ಇತಿಹಾಸ. ಇಡೀ ಭಾರತ ದೇಶದಲ್ಲೇ ಒಬ್ಬ ಮಹಾನ್ ಕಲಾವಿದರ ಹೆಸರಲ್ಲಿ ಸಂಘ ಸ್ಥಾಪನೆ ಮಾಡಿ ಆ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ, ಈ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಮುಂಭಾಗದಲ್ಲಿ ಅದರ ಉದ್ಘಾಟನೆ ಮಾಡಿ ರಕ್ತದಾನ ಮಾಡುವುದರ ಮುಖೇನ ಕನ್ನಡವನ್ನು ಉಳಿಸುತ್ತೇವೆ ಅಂತೇಳಿ ಕಂಕಣ ಕಟ್ಟಿದಂತವರು 1983 ಸೆಪ್ಟೆಂಬರ್ 3 ಮತ್ತು 4ರಲ್ಲಿ ಆ ನಂತರ ನಡೆದಂತ ಕರ್ನಾಟಕ ರಾಜ್ಯೋತ್ಸವವನ್ನ ವಿಧಾನಸೌಧ, ಸ್ನೇಹಿತರೆ, ಇಡೀ ಕರ್ನಾಟಕ ಸರ್ಕಾರದ ಪೂರ್ಣ ಮಂತ್ರಿಮಂಡಲ ಅಲ್ಲಿತ್ತು, ಮುಖ್ಯಮಂತ್ರಿಗಳಾದಾಗಿ ಅಂದು ಅಲ್ಲಿ ರಕ್ತದಾನ ಮಾಡೋದ್ರ ಮುಖೇನ ಈ ಅಭಿಮಾನಿ ಸಂಘವನ್ನ ವಿಸ್ತರಿಸಿದ್ರು. ಬೆಂಗಳೂರಿಗೆ ಸೀಮಿತವಾಗಿದ್ದಂತ ಅಥವಾ ಬೆಂಗಳೂರು ಸಮೀಪ ಮೈಸೂರು ಅಥವಾ ಬೆಳಗಾವಿಗೆ ಸೀಮಿತವಾಗಿದ್ದಂತ ಕನ್ನಡ ಚಳವಳಿಯನ್ನ ರಾಜ್ಯದ ಉದ್ದಗಲಕ್ಕೂ ಮೂಲೆಗೂ ವಿಸ್ತರಿಸಿದರು. ಎಲ್ಲದಕ್ಕಿಂತ ಮಿಗಿಲಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನ, ಈ ಹೆಸರು ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ, ಭಾರತೀಯರ ಆರಾಧ್ಯ ದೈವ. ನಮ್ಮ ಚಟುವಟಿಕೆಗಳಿಂದ, ನಮ್ಮ ಕಾರ್ಯಚಟುವಟಿಕೆಗಳಿಂದ, ನಮ್ಮ ಕನ್ನಡದ ಹೋರಾಟಗಳಿಂದ ಆ ಮಹಾನ್ ವ್ಯಕ್ತಿಗೆ ಒಂದು ಚೂರು ಕಪ್ಪು ಚುಕ್ಕೆ ಬಾರಬಾರದಂತೇಳಿ ಆ ಸಂಘವನ್ನ ಸಂವಿಧಾನದ ಪ್ರಕಾರ ನೋಂದಾಯಿಸಿದ್ರು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘವನ್ನ ನೋಂದಾಯಿಸಿ ಸಂವಿಧಾನ ಪ್ರಕಾರವನ್ನ ನಡೆಸಿ ಖರ್ಚು ವೆಚ್ಚವನ್ನೆಲ್ಲ ತೂಗಿ ಆಡಿಟ್ ಮಾಡಿಸಿ ಪ್ರತಿ ವರ್ಷ ಸರ್ವ ಸದಸ್ಯರ ಸಭೆಯನ್ನ ಮಾಡಿದಂತ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಸಂಘಟನೆ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಪ್ರತಿ ವರ್ಷ ನಾವು ಸರ್ವ ಸಭೆ ಮಾಡಿ ಲೆಕ್ಕಪತ್ರವನ್ನು ಮಂಡಿಸ್ತಾ ಇದ್ದೋ. ಅದು ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲಾ, ರಾಜ್ಯ ಸಮಿತಿ, ಈ ಎಲ್ಲಾ ಸಮಿತಿಗಳಲ್ಲೂ ಕೂಡ ಪದಾಧಿಕಾರಿಗಳು, ಕಾರ್ಯಕರ್ತರು, ಸದಸ್ಯರೆಲ್ಲ ಕಾಯ ವಾಚ ಮನುಷ್ಯ ಪರಿಶುದ್ಧವಾಗಿ ಕೆಲಸ ಮಾಡ್ತಾ ಇದ್ರು. ಸ್ನೇಹಿತರೆ, ಇಡೀ ಚಳುವಳಿಯ ಇತಿಹಾಸದಲ್ಲಿ 67ರಲ್ಲಿ ಪ್ರಾರಂಭವಾದ ಕನ್ನಡ ಚಳುವಳಿ ರಾಮಮೂರ್ತಿ, ಆನಾ ಕೃಷ್ಣರಾಯರು ಅವ್ರಿಗೂ ಮೊದಲಂತ ಕೋಣಂದೂರು ಲಿಂಗಪ್ಪನವರಿಂದ ಆರಂಭಗೊಂಡಂತ ಕನ್ನಡ ಚಳುವಳಿ ಇವತ್ತುವರೆಗೂ ನಡೀತಾ ಇದೆ. ಈ ಮಧ್ಯದಲ್ಲಿ 83ರಿಂದ 93 ನಡೀತಲ್ಲ ಇತಿಹಾಸ, ಕನ್ನಡ ಚಳವಳಿ ಇತಿಹಾಸ, ಎಲ್ಲೂ ಕೂಡ ಯಾವುದೇ ಪ್ರಲೋಭನೆಗೆ, ಯಾವುದೇ ಆಮಿಷಕ್ಕೆ, ಯಾವುದೇ ಹಣಕಾಸಿಗೆ ಎಲ್ಲೂ ಕೂಡ ಅಭಿಮಾನಿ ಸಂಘಕ್ಕೆ ಸದಸ್ಯರು ಕೈ ಚಾಚ್ತಿಲ್ಲ. ಇದು ನಮ್ಮ ಹೆಗ್ಗಳಿಕೆ. ಅಭಿಮಾನಿ ಸಂಘದ ಸದಸ್ಯರು ಕನ್ನಡಕ್ಕೆ ರಕ್ತ ಕೊಟ್ಟರೆ ಹೊರತು ಕನ್ನಡಿಗರ ರಕ್ತವನ್ನ ಹೀರಲಿಲ್ಲ. ನಾವು ಪ್ರಾಮಾಣಿಕವಾಗಿ ಚಳವಳಿ ನಡೆದದ್ದು ಆ ಸಂದರ್ಭದಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಾನು ಎದೆಮುಟ್ಟಿ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ನಮ್ಮ ಅಭಿಮಾನಿ ಸಂಘ ಪ್ರಾರಂಭ ಆಗಿ ಅದು ಎಲ್ಲಿವರೆಗೂ ಸಕ್ರಿಯವಾಗಿ ಕ್ರಿಯಾಶೀಲವಾಗಿತ್ತೋ ಅಲ್ಲಿವರೆಗೂ ಪ್ರಾಮಾಣಿಕತೆಯೇ ನಡ್ಕೊಂಡು ಬರ್ತಾಯಿತ್ತು. ಅದಕ್ಕೆ ಕಾರಣ ಸಾರಾ ಗೋವಿಂದ ಅವರು. ಸಾರಾ ಗೋವಿಂದ ಅವರು ತಮ್ಮ ತನು ಮನ ಧನವನ್ನ ದಾರೆ ಎರೆದಂತವ್ರು. ತಮ್ಮ ತನು ಮನ ಧನ, ಇನ್ವಿಟೆಡ್ ಕಮದಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲವನ್ನ ದಾರೆ ಎರೆದು ಆ ಮಹಾ ವ್ಯಕ್ತಿ ಹೆಸರಿನಲ್ಲಿ ಸಂಘ ಸ್ಥಾಪನೆ ಮಾಡಿದ್ವಿ. ಇದು ನಿರಂತರವಾಗಿ ಉಳಿಬೇಕು ಅಂತ ಹೇಳಿ ಅದನ್ನ ಸ್ಥಾಪನೆ ಮಾಡಿದಂಥವ್ರು, ಅದನ್ನ ಹಾಗೆ ಮುಂದುವರಿಸ್ತಾ ಬಂದಂತವರು ಸಾರಾ ಗೋವಿಂದರವರು. ಇವರಿಗೆ ಬೆನ್ನೆಲುಬಾಗಿ ನಿಂತವರು, ಪ್ರೋತ್ಸಾಹ ಕೊಟ್ಟಂತವರು ಇಬ್ಬರು ಮಾನ್ಯರು ಎಲ್ಲಿದ್ದಾರೆ? ಅಪ್ಪಾಜಿ ಎಸ್ ಎ ಚಿನ್ನೇಗೌಡರು ಅಲ್ಲಿದ್ದಾರೆ, ಎಸ್ ಎ ಗೋವಿಂದರಾಜ್. ಇವರಿಬ್ಬರು ನಮ್ಮ ಅಧ್ಯಕ್ಷರಿಗೆ 2 ಕಣ್ಣುಗಳಿದ್ದಾಗಿ. ನಾನು ಮೊದಲೇ ಹೇಳಿದ್ನಲ್ಲ, ಸಾರಾ ಗೋವಿಂದರವರ ಬದುಕಿಗೆ ಬದುಕಾದಂತವರು ಆ ಮಹಾ ವ್ಯಕ್ತಿ. ಅವ್ರಿಲ್ಲದೆ ಈ ಸಭೆ ಪೂರ್ಣ ಆಗಲ್ಲ. ಹಾಗಾದ್ರೆ ನೀವು ಕೇಳ್ಬೋದು, ಯಾಕೆ ಅವ್ರನ್ನ ವೇದಿಕೆ ಮೇಲೆ ಕುಣಿಸಿಲ್ಲ ಅಂತ. ಅವ್ರು ಕುಂತ್ಕೊಳ್ಳಲ್ಲ. ನಾನು ನನ್ನ ಸ್ನೇಹಿತನ ಹೇಳಿಕೆಯನ್ನ, ಅವನ ಅಭ್ಯುದಯನ್ನ ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತೀನಿ ಅಂತ ಹೇಳುವ ಒಂದು ಧೀಶಕ್ತಿ, ಒಂದು ಆಶಾ ಮನೋಭಾವ ಎಸ್ ಎ ಗೋವಿಂದರಾಜ್ ಅವರು. ನಾವು ಯಾವತ್ತೂ ಅವ್ರನ್ನ ಇದುವರೆಗೂ ಎಸ್ ಎ ಗೋವಿಂದರಾಜ್ ಅಂದಿಲ್ಲ, ಅಣ್ಣ ಅಂತ ಹೇಳಿ ದೊಡ್ಡ ಗೋವಿಂದಣ್ಣ ಅಂತೀವಿ. ಇವತ್ತು ಏನೋ ಮಾತ್ರ ದಯವಿಟ್ಟು ಕ್ಷಮಿಸ್ಬೇಕು. ಹಾಗಾಗಿ ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ.
ಅನೇಕ ಹೋರಾಟಗಳು. 2 ಹೋರಾಟ ನಿಮ್ ನೆನಪಿಗೆ ತರ್ತೀನಿ, 2 ಸಮಾಜ ಸೇವೆ ತರ್ತೀನಿ, ಯಾಕೆ ಸಮಯ ಇಲ್ಲ, ಹಿರಿಯರಿದ್ದಾರೆ ಮಾತನಾಡೋದಕ್ಕೆ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸ್ಥಾಪನೆ ಮಾಡಿದ್ವಿ, ರಕ್ತದಾನ ಮಾಡಿದ್ವಿ. ಆ ರಕ್ತದಾನ ಅವತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದ ದಾಖಲೆ ಆಯ್ತು. ಅವರನ್ನ ಸ್ವಾಗತಿಸೋಣ. ಮೈಸೂರು ನರಸಿಂಹಾಚಾರ್ ಲಕ್ಷ್ಮೀದೇವರು ಎನ್ ಲಕ್ಷ್ಮೀದೇವಿ ಎಂದೇ ಚಿರಪರಿಚಿತರು. ದಿನಾಂಕ 14/4/1934 ಜನಿಸಿದ ಇವರು ಕಳೆದ 7 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ, ಗಂಭೀರ, ಗಯ್ಯಾಳಿ, ಪೋಷಕ ನಟಿ ಹೀಗೆ ವಿವಿಧ ಬಗೆಯ ವಿಭಿನ್ನ ಪಾತ್ರಗಳಲ್ಲಿ 1000ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ನಿರಂತರವಾಗಿ 72 ವರ್ಷಗಳ ಕಾಲ ನಟಿಸಿರುವ ಏಕೈಕ ನಟಿ ಎನ್ ಲಕ್ಷ್ಮೀದೇವಿ ಅಮ್ಮನವರು. ಲಕ್ಷ್ಮೀದೇವಿಯವರು ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಹಾಸ್ಯ ನಟಿ. ಹಾಸ್ಯ ಚಕ್ರವರ್ತಿ, ನರಸಿಂಹರಾಜು, ಬಾಲಕೃಷ್ಣರಂತಹ ಮಹಾನ್ ಕಲಾವಿದರೊಂದಿಗೆ ಸರಿಸಾಟಿಯಾಗಿ ನಟಿಸಿ ಜನಮನ್ನಣೆಯನ್ನು ಪಡೆದ ಪ್ರತಿಭಾವಂತ ನಟಿ. ಲಕ್ಷ್ಮೀದೇವಿಯವರ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗುವುದು ಅವರ ರತ್ನಮಂಜರಿ ಸಿನಿಮಾದ ಹಾಡು. 1952ರಲ್ಲಿ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಇವರು ಸೌಭಾಗ್ಯ ಲಕ್ಷ್ಮಿ, ಮಹಾಕವಿ ಕಾಳಿದಾಸ, ಸೋದರಿ, ರಾಯರ ಸೊಸೆ, ರತ್ನಗಿರಿ ರಹಸ್ಯ, ಅಣ್ಣ ತಂಗಿ, ಭಕ್ತ ಕನಕದಾಸ, ಆಶಾ ಸುಂದರಿ, ವಿಜಯನಗರದ ವೀರಪುತ್ರ, ರತ್ನಮಂಜರಿ, ಗಾಳಿಗೋಪುರ, ವೀರಕೇಸರಿ, ಜೇನುಗೂಡು, ನಂದಾದೀಪ, ಇಮ್ಮಡಿ ಪುಲಕೇಶಿ, ಗೆಜ್ಜೆ ಪೂಜೆ, ಕುಲಗೌರವ, ಬಂಗಾರದ ಮನುಷ್ಯ, ನಾಗರ ಹಾವು, ರಂಗಣ್ಣ, ಯಜಮಾನ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಇವರಿಗೆ ಕರ್ನಾಟಕ ಸರ್ಕಾರ 2001-2ರಲ್ಲಿ ಶ್ರೇಷ್ಠ ಪೋಷಕ ನಟಿ ಮತ್ತು 2006-7ರಲ್ಲಿ ಲಕ್ಷ್ಮೀದೇವಿ ಅವರ ಜೀವಮಾನದ ಸಾಧನೆಗಾಗಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೂ ನಾಡಿನ ಹಲವಾರು ಸಂಘ ಸಂಸ್ಥೆಗಳು ಶ್ರೀಮತಿ ಎನ್ ಲಕ್ಷ್ಮೀದೇವಿ ಅವರನ್ನು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶಿಕ್ಷಣ ತಜ್ಞರಾದಂತಹ ಓಡೆಪಿ ಕೃಷ್ಣ ಅವರೇ, ಇವತ್ತು ಸಾರಾ ಗೋವಿಂದು ಕನ್ನಡ ಶ್ರೀ ಪ್ರಶಸ್ತಿಗೆ ಪಾತ್ರರಾದ ಕನ್ನಡದ ಸಿನಿಮಾ ರಂಗದ ಅಗ್ರಗಣ್ಯ ಹಿರಿಯ ಪೋಷಕ ನಟಿಯಾದಂತಹ ಎನ್ ಲಕ್ಷ್ಮೀದೇವಿ ಅವರೇ, ಸಾಹಿತ್ಯ, ರಂಗಭೂಮಿ, ಸಂಗೀತ ಮೂರನ್ನೂ ಮೇಳೈಸಿಕೊಂಡಂತಹ ಅಪರೂಪದ ಪ್ರತಿಭೆ ಆತ್ಮೀಯ ಹಂಸಲೇಖ ಅವರೇ, ಈ ಸಮಾರಂಭದ ಕಾರಣೀಭೂತರು, ಕನ್ನಡ ಪರ ಹೋರಾಟಗಾರರು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಆಗಿರುವ ಗೆಳೆಯ ಸಾರಾ ಗೋವಿಂದು ಅವರೇ, ಪ್ರಾಸ್ತಾವಿಕ ಮಾತುಗಳನ್ನಾಡಿದಂತ CK ರಾಮೇಗೌಡ್ರೆ, ಈ ಸಭೆಯಲ್ಲಿ ಆಸೀನರಾಗಿರುವ ಕನ್ನಡ ಚಿತ್ರರಂಗದ ಪ್ರಾತಿನಿಧಿಕ ವ್ಯಕ್ತಿತ್ವಗಳೇ, ಕನ್ನಡ ಪರ ಹೋರಾಟಗಾರರೇ, ಮಾಧ್ಯಮದ ಮಿತ್ರರೇ, ಇದೊಂದು ವಿಶೇಷವಾದ ಸಂದರ್ಭ. CK ರಾಮೇಗೌಡರು ಮಾತಾಡ್ತಾ ಸಾರಾ ಗೋವಿಂದು ಅವರ ಬಗೆಗೆ ಮತ್ತು ಎನ್ ಲಕ್ಷ್ಮೀದೇವಿ ಅವರ ಬಗೆಗೆ ಮಾತಾಡೋದಕ್ಕೆ ನನಗೇನಾದ್ರೂ ಸ್ವಲ್ಪ ಬಿಡ್ತಾರೆ ಅಂತ ನಾನು ಭಾವಿಸಿಕೊಂಡಿದ್ದೆ. ಆದ್ರೆ ಅವರು ಅವೆರಡನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡ್ಲಿ ಅಂತಲೋ ಏನೋ ಸಾಕಷ್ಟು ವಿವರಗಳನ್ನ ಅವರು ಹೇಳಿದ್ದಾರೆ. ಸಾರಾ ಗೋವಿಂದು ಅವರ ಹೆಸರಲ್ಲಿ ಅವರ ಪುತ್ರ ಮತ್ತು ಗೆಳೆಯರು ಸೇರಿ ಇವತ್ತು ಸಾರಾ ಗೋವಿಂದು ಕನ್ನಡ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿರೋದಕ್ಕಾಗಿ ಅವರನ್ನ ಮೊದಲು ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಸಾರಾ ಗೋವಿಂದು ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇದೊಂದು ವಿಶೇಷ ಸಂದರ್ಭ ಅಂತ ಹೇಳಿದೆ. ಸಾರಾ ಗೋವಿಂದು ನನ್ನ ಮಾತು ಸ್ವಲ್ಪ ಕೇಳಿ ರಾಮೇಗೌಡ್ರೆ, ನಿಮ್ ಮಾತನ್ನ ನಾವು ಗಪ್ಚುಪ್ ಅಂತ ಕೇಳಿದ್ದೀವಿ. ಅಷ್ಟು ಉತ್ಸಾಹದಿಂದ ಠೇಂಕಾರದಿಂದ ಮಾತಾಡಿದ್ದನ್ನೆಲ್ಲ ನಾವು ಕಿವಿ ಅಷ್ಟೇ ತೆಗೆದು ಬಾಯನ್ನ ಬಿಡದೆ ಕೇಳಿದ್ದೀವಿ. ಅದರಿಂದ ನನ್ನ ಮಾತನ್ನು ಸ್ವಲ್ಪ ಕೇಳ್ಕೋಬೇಕು ಅಂತ ವಿನಂತಿಸಿಕೊಳ್ತಾ, ಸೊ ಈ ಸಾರಾ ಗೋವಿಂದು ಅವರು ಮೂಲತಃ ಕನ್ನಡ ಪರ ಹೋರಾಟಗಾರರು. ವಿಶೇಷ ಏನು ಅಂತಂದ್ರೆ, ನನಗೆ ಒಂದು ಸಾಲಿಗ್ರಾಮದಂತ ಊರಲ್ಲಿ ಹುಟ್ಟಿ ಬಂದಂತವ್ರು, ಹೆಸರೇ ಗ್ರಾಮ.
ಗ್ರಾಮದಿಂದ ನಗರಕ್ಕೆ ಬಂದು ಇಷ್ಟು ಎತ್ತರಕ್ಕೆ ಬೆಳೆಯೋದಿದೆಯಲ್ಲ, ಅದು ಸಾಮಾನ್ಯವಾದ ಸಂಗತಿ ಅಲ್ಲ. ಅದು ಯಾವತ್ತೂ ಒಂದು ತಳಮಟ್ಟದಿಂದ ಬಂದು, ತಳಮಟ್ಟ ಅಂದ್ರೆ ಕೀಳು ಮಟ್ಟ ಅಲ್ಲ, ತಳಮಟ್ಟ ಅನ್ನೋದು ಕೀಳು ಮಟ್ಟ ಅಲ್ವೇ ಅಲ್ಲ. ಅದು ಅಲ್ಲಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಸಾಕಷ್ಟು ಸಾಹಸ ಮಾಡಬೇಕಾಗಿರುತ್ತೆ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತೆ, ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ, ಆ ಧೈರ್ಯ ಬೇಕಾಗಿರುತ್ತೆ, ಅಂತದೊಂದು ಆತ್ಮಸ್ಥೈರ್ಯ ಬೇಕು. ಅದನ್ನೆಲ್ಲವನ್ನೂ ಅರಗಿಸಿಕೊಂಡು ಬೆಳೆದ್ರಲ್ಲ, ಆ ಕಾರಣಕ್ಕಾಗಿ ಸಾರಾ ಗೋವಿಂದ್ ನನ್ನಂತವರಿಗೆ ಇಷ್ಟ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅವರು ಇದೀಗ ಈ ದಿನ ಈ ಕ್ಷಣ ಸಾರಾ ಗೋವಿಂದು ಕನ್ನಡ ಪ್ರತಿಷ್ಠಾನ ಶ್ರೀಮತಿ ಎಂಎನ್ ಲಕ್ಷ್ಮೀದೇವಿ ಅವರಿಗೆ ಸಾರಾ ಗೋವಿಂದು ಕನ್ನಡ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಬಹಳ ಹೆಮ್ಮೆ ಮತ್ತು ಸಂತೋಷವನ್ನು ಪಡುತ್ತಿದೆ. ಜೋರಾದ ಚಪ್ಪಾಳೆಯನ್ನ ನೀಡೋಣ. ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಕೇಳಿದ ನಿಮ್ಗೆಲ್ಲ ನಮಸ್ಕಾರ. ಕನ್ನಡ ಪರ ಹೋರಾಟಗಾರರಾದ ಸಾರಾ ಗೋವಿಂದು ಸರ್ ಅವರ ಜೀವಮಾನ ಸಾಧನೆಗಳ ಬಗ್ಗೆ ಹೇಳುತ್ತಾ, ಹಾಗೆ ಪ್ರತಿಷ್ಠಾನದ ಎಲ್ಲ ಕ್ರಿಯಾಶೀಲ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ, ಮಾತೋಶ್ರೀ ಸಮಾನರಾದ ಹಿರಿಯ ನಟಿಯಾದ ಅಮ್ಮನವರಾದ ಎಂಎನ್ ಲಕ್ಷ್ಮೀದೇವರ ಬಗ್ಗೆಯೂ ಸಹ ಮೌಲಿಕ ಮಾತುಗಳನ್ನು ಹೇಳುತ್ತಾ, ಪ್ರಸ್ತುತ ಕನ್ನಡ ಚಿತ್ರರಂಗದ ಬಗ್ಗೆಯೂ ಸಹ ಗಂಭೀರವಾದ ಚಿಂತನೆಯ ಅವಶ್ಯಕತೆ ಇದೆ ಎನ್ನುವಂತಹ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ. ಗೋವಿಂದಣ್ಣ ನಿನಗೆ ಹೇಳ್ತಾ ಇದ್ದೀನಿ, ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಕನ್ನಡದ ಕೆಲಸ. ಗೋವಿಂದಣ್ಣ ಇವತ್ತು ಅವರಿಗೆ 74 ವಯಸ್ಸು, ನನಗೆ 75 ವಯಸ್ಸು. ನಾನು ಅಣ್ಣ. ಆಕ್ಚುಲಿ ಇವತ್ತು ಅವರನ್ನ ಗೋವಿಂದಣ್ಣ ಅಂತ ಕರಿಬೇಕಾದಂತ ಸಂದರ್ಭ. ಗೋವಿಂದಣ್ಣ, ನೀವು ಇವತ್ತು ಸರಿಯಾದ ಮಾರ್ಗದರ್ಶನದ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಗಾಂಧಿ ಭವನ ಕನ್ನಡದ ಬಾವುಟಗಳ ವಿಜೃಂಭಣೆಯಿಂದ ನಮ್ಮನ್ನು ಸ್ವಾಗತಿಸ್ತಾ ಇದೆ. ಗಾಂಧಿ ಭವನದಲ್ಲಿ ಸತ್ಯವನ್ನೇ ಮಾತಾಡಬೇಕು ಅನ್ನೋ ಒಂದು ನೀತಿ ಇದೆ. ಇವತ್ತು ವೇದಿಕೆಯಲ್ಲಿ ರಾಮೇಗೌಡರು ಮತ್ತು ಬರಗೂರು ಸಾರು ಎಲ್ಲ ಸತ್ಯವಾದ ವಿಚಾರಗಳನ್ನೇ ಮಾತಾಡಿದ್ರು. ನಾವು ಸತ್ಯವನ್ನೇ ಕುರಿತು ಚಿಂತನೆ ಮಾಡುವಂತ ಈ ವೇದಿಕೆಯಲ್ಲಿ ಸಾರಾ ಗೋವಿಂದ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವರು ನಿಜವಾಗಿಯೂ ಸತ್ಯವಾಗಿಯೂ ಕನ್ನಡಕ್ಕಾಗಿ ಇಲ್ಲಿ ಬದುಕಿದ್ದಾರೆ ಅಂತ ನನ್ನ ಅನುಭವ ಹೇಳ್ತಾರೆ. ಸಾರಾ ಗೋವಿಂದ್ ಸಾಲಿಗ್ರಾಮದ ರಾಮೇಗೌಡರ ಗೋವಿಂದ್ ಅವರು ಸುಮಾರು 5-6 ತಿಂಗಳ ಹಿಂದೆ ನಮಗೆಲ್ಲ ಒಂದು ವೇದಿಕೆ ಕರೆದಿದ್ರು. ಅರಗಿಣಿ ಅನ್ನೋ ಒಂದು ಹೋಟೆಲ್ನಲ್ಲಿ ಒಂದು ಕನ್ನಡದ ಕುರಿತಾದ ಚರ್ಚೆ ಮಾಡೋಣ ಅಂತ ನಮ್ಮನ್ನೆಲ್ಲ ಕರೆದಿದ್ರು. ಕೆ ಶಿವರಾಮ್ ಅವರು ಮತ್ತೆ ನಿವೃತ್ತ ನ್ಯಾಯಾಧೀಶರು ರಾಜೇಂದ್ರ ಸಿಂಗ್ ಬಾಬು, ನಾನು, ಅವರು ತುಂಬಾ ಜನ ಸೇರಿದ್ವಿ. ಗೋವಿಂದಣ್ಣ, ಅಲ್ಲಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಏನ್ ಗೋವಿಂದಣ್ಣ ಇವತ್ತು ವಿಷಯ ಅಂದ್ರೆ ಕನ್ನಡಕ್ಕೆ ಏನಾದ್ರು ಮಾಡಬೇಕು ಹಂಸಲೇಖ ಅವರೇ. ಸರಿ, ಕನ್ನಡಕ್ಕೆ ಏನಾದ್ರು ಮಾಡೋಣ, ಏನ್ ಮಾಡೋಣ, ಅದೇ ಮಾತಾಡೋಣ. ಎಲ್ಲರೂ ಮಾತಾಡಿದ್ರು. ಕೆ ಶಿವರಾಮ್ ಮಾತಾಡಿದ್ರು. ಖಂಡಿತವಾಗಿ ಕನ್ನಡಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಮಾತಾಡಿದ್ರು. ಆಮೇಲೆ ನಿವೃತ್ತ ನ್ಯಾಯಾಧೀಶರು ಅವರು ಮಾತಾಡಿದ್ರು. ಎಲ್ಲರೂ ಮಾತಾಡಿದ್ರು. ನನಗೆ ನಿಜವಾಗಿ ಏನು ಅನ್ನಿಸ್ತು ಅಂದ್ರೆ, ಆ ಗೋವಿಂದಣ್ಣನ ಕಳಕಳಿ ಮ್ಯಾನಿಫೆಸ್ಟ್ ಇಲ್ಲದೆ ಕನ್ನಡಕ್ಕೆ ಏನಾದ್ರೂ ಮಾಡೋಣ ಅನ್ನೋ ಒತ್ತಾಟ ಇದೆಯಲ್ಲ, ಅದು ಒಂದು ಭಾವನಾತ್ಮಕವಾದ ಒಂದು ಭಾವನೆ. ಆಮೇಲೆ ನನಗೆ ಮಾತಾಡಿದ್ರು. ನಾನು ಹೇಳಿದೆ, ಗೋವಿಂದಣ್ಣ, ಯಾರು ಕನ್ನಡವನ್ನು ಕಟ್ಟಿದ್ರು ಈ ನಾಡಿನಲ್ಲಿ
ಅವರು ಕನ್ನಡದ ನಡುವನ್ನ ಮುರಿತಾ ಇದ್ದಾರೆ. ಯಾರು ಕನ್ನಡವನ್ನ ಕರ್ನಾಟಕದಲ್ಲಿ ಕಟ್ಟಿದ್ರೋ ಅವರೇ ಕನ್ನಡದ ನಡುವನ್ನ ಮುರಿತಾ ಇದ್ದಾರೆ. ಆ ಸ್ಪೈನಲ್ ಕಾರ್ಡ್ ಅನ್ನ ಕಾಪಾಡುವಂತ ಕೆಲಸದಲ್ಲಿದ್ವಿ ನಾವು. ಅದಕ್ಕೊಂದು ಮಾರ್ಗದರ್ಶನ ಬೇಕು ಗೋವಿಂದಣ್ಣ. ನಾವು ಹೀಗೆಲ್ಲ ಹೋದ್ರೆ ವರ್ಕೌಟ್ ಆಗಲ್ಲ ಅಂದೆ. ಆತ ಅವ್ರು ಏನು ಕನ್ವಿನ್ಸ್ ಆದ್ರು. ಆಮೇಲೆ ಸುಮ್ಮನಾದ್ರು. ಸ್ವಲ್ಪ ದಿವಸ ಹೀಗೆ ಇದ್ರು. ಗುರು ಯಾವಾಗ್ಲೂ ಗುರಿಯನ್ನು ತೋರಿಸ್ತಾನೆ ಅನ್ನೋದಕ್ಕೆ ಇವತ್ತಿನ ಸಂದರ್ಭ. ಗೋವಿಂದಣ್ಣನ ಆ ಭಾವನಾತ್ಮಕವಾದ ಕನ್ನಡದ ಪ್ರೀತಿಗೆ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ. ದಾರಿಗಳೇನು ಅದನ್ನ ಇವತ್ತು ಬರ್ಗೂರ್ ಸರ್ ಅವರು ಅವರಿಗೆ ಮನದಟ್ಟು ಮಾಡಿಸಿದ್ದಾರೆ. ಮನದಟ್ಟು ಮಾಡಿಸಿ ಕನ್ನಡದ ಮೇಲಿನ ಪ್ರೀತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ಕನ್ನಡದ ಪ್ರತಿಷ್ಠಾನವನ್ನ ಅವರ ಮುಖಾಂತರ ಸ್ಥಾಪನೆ ಮಾಡಿಸಿದ್ದಾರೆ. ಇದೇ ಸಮರ್ಥ ಗುರುವಿನ ಕೆಲಸ. ಸಾರಾ ಗೋವಿಂದ ಒಂದು ಶಕ್ತಿ. ಅವರಿಂದ ಕನ್ನಡದ ಪ್ರೀತಿ ಇದೆ, ಬಳಗ ಇದೆ, ಹೋರಾಟದ ಹಿನ್ನೆಲೆ ಇದೆ. ಈಗ ಕನ್ನಡದ ಸ್ಥಿತಿ ಏನು ಅಂತ ನೀವು ಚಿತ್ರರಂಗದ ಬಗ್ಗೆ ಮಾತಾಡಿದ್ರೆ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ಶಿಕ್ಷಣ ತಜ್ಞರು, ಯಶಾದ್ ಕಾಲೇಜಿನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತ ಓಡೆಪಿ ಕೃಷ್ಣ ಅವರೇ, ಕರೆದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಶಕ್ತಿಯನ್ನು ತುಂಬಿದಂತ ಹಿರಿಯರು. ಯಾಕೆಂತ ಹೇಳಿದ್ರೆ ನನಗೆ ಅವ್ರ ಮೇಲೆ ಬಹಳ ಗೌರವ. ಯಾಕೆಂದ್ರೆ ಹೇಳಿದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರು ನೀಡಿರುವಂತ ಕೊಡುಗೆ ಇದೆಯಲ್ಲ, ಅದಕ್ಕೆ ಅವ್ರ ಮೇಲೆ ನನಗೆ ಅಪಾರವಾದಂತ ಗೌರವ. ಕರೆದ ತಕ್ಷಣ ಎರಡು ಮಾತಾಡಲಿಲ್ಲ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಟ್ಟಂತ ಹಿರಿಯರಾದ ಶ್ರೀ ಬರ್ಗೂರು ರಾಮಚಂದ್ರಪ್ಪನವರೇ, ಮತ್ತೊಬ್ಬರು ಹಿರಿಯರು ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಚಾಪನ್ನು ಒತ್ತಿ ಇಡೀ ಕರ್ನಾಟಕದಲ್ಲ, ಇಡೀ ದಕ್ಷಿಣ ಭಾರತದಲ್ಲೇ ದೊಡ್ಡ ಹೆಸರನ್ನು ಮಾಡಿದಂಥವರು ಹಿರಿಯರಾದ ಹಂಸಲೇಖ. ಅವ್ರನ್ನ ಹೋಗಿ ಅವ್ರ ಮನೆಗೆ ನಾನು ಹೋಗಿ ಕೇಳಿದಾಗ ಏನಿಲ್ಲ, ಅವ್ರು ನನ್ನ ನೋಡಿದ ತಕ್ಷಣ ಓಡ್ಬಂದು ತಪ್ಕೊಂಡ್ರು. ಎಷ್ಟು ಪ್ರೀತಿ ಅಂದ್ರೆ ಓಡ್ಬಂದು ತಪ್ಕೊಂಡ್ರು. ನಾನು ಬಹಳ ದಿವಸ ಆಯ್ತು ಭೇಟಿ ಮಾಡಿ, ಸರಸ್ವತಿ ಪುತ್ರನ ಅಂತ ಹೇಳಿದೆ. ಯಾಕೆ ಬಂದಿದ್ದೀರಾ, ಏನು ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ, ಯಾವತ್ತು 13 ಬರ್ತೀನಿ. ಕೇವಲ ದೂರವಾಣಿಲೇ ನಮ್ಮನ್ನ ಇದರಲ್ಲಿ ಒಪ್ಕೊಂಡಂತ ಒಡೆಪಿ ಕೃಷ್ಣ ಅವರು, ಇವರೆಲ್ಲರೂ ಇವತ್ತು ನನಗೆ ಈ ವೇದಿಕೆಯಲ್ಲಿ ಅನೇಕ ವಿಚಾರಗಳನ್ನ ರಾಮಗೌಡರು ಮಾತನಾಡಿದ್ರು. ನಾನು ಇಂಥದ್ದೊಂದು ಪ್ರತಿಷ್ಠಾನ ಮಾಡಬೇಕು, ಇದರಿಂದ ಏನೇನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು, ಹಿರಿಯರನ್ನ ಕೇಳಿ ಅಂತ ಹೇಳಿ ಯಾವತ್ತೂ ಕೂಡ ಆಲೋಚನೆ ಮಾಡಿಲ್ಲ. ನಾನು ಗುರಿ ಒಂದೇ, ಹೋರಾಟ. ನನಗೆ ರಾಜ್ಕುಮಾರ್ ಅವರು ಹೇಳ್ಕೊಟ್ಟಿರೋದು ಅದು ಒಂದೇ. ಆ ಹೋರಾಟದ ಗುರಿಯಲ್ಲಿ ನಾನು ಹೋಗ್ತಾ ಇದ್ದೆ. ಅದಕ್ಕೆ ಪೂರಕವಾಗಿ 74 ವರ್ಷ ಆಗಿದೆ. ಅವನಿಗೂ ಗೊತ್ತು ಇನ್ನು ನಮ್ಮ ತಂದೆ ಎಷ್ಟು ವರ್ಷ ಇರ್ಬೋದು ಅಂತ. ಅವನು ಯೋಚನೆ ಮಾಡಿ ನಮ್ಮ ತಂದೆ ಇದ್ದಾಗಲೇ ಒಂದು ಪ್ರತಿಷ್ಠಾನ ಮಾಡಬೇಕು, ಅವ್ರು ಅದನ್ನ ನೋಡಬೇಕು ಅಂತ ಹೇಳಿ ಅದಕ್ಕೆ ಪ್ರೇರಣೆ ನನ್ನ ಮಗ ಸಾರಗೋವಿಂದು ಮತ್ತು ಅವ್ರ ಜೊತೆ CK ರಾಮೇಗೌಡ. ಇಂಥದ್ದೊಂದು ಮಾಡ್ತೀನಿ ಅಂತ ಹೇಳಿದಾಗ ನಾನು ಇಲ್ಲ ಅಂತ ಹೇಳಲಿಲ್ಲ. ಇಲ್ಲ, ಮಾಡು, ಒಳ್ಳೇದು. ಯಾಕೆಂತ ಹೇಳಿದ್ರೆ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕಾಗಿದೆ, ಮಾಡು. ಯಾಕೆಂತ ಹೇಳಿದ್ರೆ ನಾನು ಹೋರಾಟದಲ್ಲಿ ಬಂದನು, ನೀನೊಂದು ಸಮಾಜದ ಸೇವೆ ಏನಾದ್ರು ಮಾಡಿ ಒಂದು ದೊಡ್ಡ ಹೆಸರು ಮಾಡಿ ಅಂತ ಹೇಳ್ಬಿಟ್ಟು ಅವನಿಗೆ ನಾನು ಹೇಳಿದೆ. ಇವತ್ತು ಮಾಡಿದ್ದಾನೆ. ಬಹಳಷ್ಟು ಜನ ಹಿರಿಯರು ನನ್ನ ಬಗ್ಗೆ ಬಹಳ ಗೌರವವಾಗಿ ಮಾತನಾಡಿದ್ದೀರ. ಅದಕ್ಕೆ ಎಷ್ಟು ಮಟ್ಟಿಗೆ ನಾನು ಬಾಧ್ಯನು ಗೊತ್ತಿಲ್ಲ. ಆದ್ರೆ ಹಂಸಲೇಖ ಅವರು ನಗುತ್ತಾ ನಗುತ್ತಾ ಬಾಳು 100 ಕಾಲ ಅಂತ ಹೇಳಿದ್ರು. ನಾನು ನಂದು 2-3 ಚಿತ್ರ ಸಂಗೀತ ಮಾಡಿದ್ರು ಹಂಸಲೇಖ. ನಾನು ಹೋಗಿ ಮನ್ಸ್ಕೊಂಡು ಒಂದ್ ಕಡೆ ಕೂತ್ಬಿಡ್ತಿದ್ದೆ ಅವ್ರು ಕಂಪೋಸ್ ಮಾಡುವಾಗ. ಬರೋರು ಯಾಕೆ ಅಂತ ಕೇಳಿದ್ರೆ, ನನ್ನ ಯಾವುದೇ ಚಿತ್ರದಲ್ಲೂ ಒಂದು ಕನ್ನಡದ ಹಾಡಿರ್ಬೇಕು, ಅದು ಬೇಕು. ಅವಾಗಲೇ ಹುಟ್ಟಿದ್ದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ. ಎಂತ ಒಂದು ಅದ್ಭುತವಾದಂತ ಕೊಟ್ಟರು. ಹಾಗೆ ನಾನು ಯೋಚನೆ ಮಾಡುವಾಗ ಚಿತ್ರರಂಗದಲ್ಲಿ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಇದಕ್ಕೆ ನಾನು 2 ರಂಗದಿಂದ ಬಂದಿದ್ದು.
ಒಂದು ಮೊದಲು ನನಗೆ ಸಿನಿಮಾ, ನಾನು ಮುಂದೆ ಕೂತಿದ್ದೆ, ಏನೇ ಮಾತಾಡಿದ್ರು, ಯಾವುದೇ ಮಾತಾಡಿದ್ರು ಕೂಡ ಅದರಲ್ಲಿ 100ಕ್ಕೆ 80 ಭಾಗ ನನಗೆ ಶಕ್ತಿ, ನನಗೆ ಆ ದಾರಿ ತೋರಿಸ್ಕೊಟ್ರಲ್ಲ, ಅಲ್ಲಿ ಕರ್ಕೊಂಡೋದ್ರಲ್ಲ, ಅವ್ರಿಲ್ಲದೆ ನನ್ನ ಕಾರ್ಯಕ್ರಮ ಯಾವತ್ತೂ ಅಪೂರ್ಣ, ಪೂರ್ತಿ ಆಗಲ್ಲ, ಅಪೂರ್ಣನೇ. ಅದಕ್ಕೆ ಅವ್ರನ್ನ ಕಲಿಯೋದು ನಾನು. ಸಾರಾಗೋವಿಂದು ಸಾಲಿಗ್ರಾಮದಿಂದ ಇಬ್ಬರು ಜೊತೆಲಿ ಬಂದು ನನ್ನನ್ನ ಆ ಸಂಸ್ಥೆಗೆ ಬಿಟ್ಟಂತವ್ರು, ಕರ್ಕೊಂಡು ಹೋದಂಥವ್ರು, ಕೈ ಹಿಡಿದಂಥವ್ರು ಎಸೆಗೋವಿಂದ್ರು. ಇವತ್ತು ಕೂಡ ನಾನು ಅದನ್ನ, ಆ ಒಂದು ಕೃತಜ್ಞತೆಯನ್ನ ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅದಾದ್ಮೇಲೆ ನಾನು ಸಂಘಟನೆ ಮಾಡಿದೆ, ಎಲ್ಲ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಚಿನ್ನೇಗೌಡ, ಇನ್ನೊಬ್ರು ಸಿವಿಲ್ ಶಾಸ್ತ್ರಿಗಳು, ಅವ್ರಿಲ್ಲ ಇವತ್ತು. ಆ ಪುಣ್ಯಾತ್ಮ, ನಾನು ಹಳ್ಳಿಗೆ ಊರೂರಿಗೆ ಹೋಗ್ಬೇಕಾದ್ರೆ ಅವತ್ತಿನ ದಿವಸ ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ ಸರ್. ಸುಮಾರು 16,000 ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನ ಹಳ್ಳಿಲಿ ಕಟ್ಟಿ ಆ ಒಂದು ಹೋರಾಟ, ಕನ್ನಡದ ಹೋರಾಟ ಎಲ್ಲಿ ಬೆಂಗಳೂರಿಗೆ ಸೀಮಿತವಾಗಿತ್ತೋ ಆ ಒಂದು ಹೋರಾಟವನ್ನ ರಾಜ್ಯ ಮಟ್ಟಕ್ಕೆ ತಗೊಂಡೋಗಿತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ತಮ್ಮ ಸಂಸ್ಥೆಯಿಂದ ಏನಾದ್ರು ಸಹಾಯ ಮಾಡ್ಬೇಕಂತ ಹೇಳಿ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ನಾಡಿನ ಪ್ರಸಿದ್ಧ 5ನೇ ಎನ್ಫೆಂಟ್ ಕಂಪನಿಯಿಂದ 1 ಲಕ್ಷ ರೂಪಾಯಿಯನ್ನ ನಮ್ಮ ಪ್ರತಿಷ್ಠಾನಕ್ಕೆ ಗೌರವಪೂರ್ವಕವಾಗಿ ಕೊಡ್ತಿದ್ದಾರೆ. ಅವರಿಗೆ ನಮ್ಮ ಪ್ರತಿಷ್ಠಾನದ ಎಲ್ಲ ಸದಸ್ಯರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾರಾ ಗೋವಿಂದು ಕನ್ನಡ ಪ್ರತಿಷ್ಠಾನ ಉದ್ಘಾಟಿಸಿ ತಮ್ಮ ಉದ್ಘಾಟನಾ ಮಾತುಗಳಿಂದ ನಮ್ಮೆಲ್ಲರ ಮನಸೂರೆಗೊಳಿಸಿದಂತ ನಾಡಿನ ಹಿರಿಯ ಸಂಸ್ಕೃತಿ ಚಿಂತಕರಾದಂತಹ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರೇ ಮುಖ್ಯ ಅತಿಥಿಗಳಾಗಿ ಮನದಾಳದ ಮಾತುಗಳನ್ನಾಡಿ ಉತ್ತೇಜಕವಾಗಿ ದೇಣಿಗೆಯನ್ನು ಕೂಡ ಪ್ರತಿಷ್ಠಾನಕ್ಕೆ ನೀಡಿ ಮಾದರಿಯಾದಂಥ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಹಿರಿಯ ಕನ್ನಡ ಹೋರಾಟಗಾರರಾದಂತಹ ಶ್ರೀ ಸಾರಾ ಗೋವಿಂದು ಅವರೇ, ಕಾರ್ಯಕ್ರಮಕ್ಕೆ ಆಶಯ ನುಡಿಯನ್ನು ಅತ್ಯಂತ ವಿದ್ಯುಕ್ತವಾಗಿ ನಡೆಸಿಕೊಟ್ಟಂತ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಿ.ಕೆ. ರಾಮೇಗೌಡ್ರೆ, ಇಲ್ಲಿ ನೆರೆದಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳೇ, ಹಿರಿಯರೇ, ಬಂಧುಗಳೇ, ನನ್ನನ್ನ ಇವತ್ತು ಇಲ್ಲಿ ಕರೆಸಿ ವೇದಿಕೆಯ ಮೇಲೆ ಕೂರಿಸಿ, ಮಧ್ಯದಲ್ಲಿ ಕೂರಿಸಿ ಈ ದಿಗ್ಗಜರೊಂದಿಗೆ ವೇದಿಕೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಸಾರಾ ಗೋವಿಂದ್ ಕುಟುಂಬಕ್ಕೆ ನಾನು ಋಣಿಯಾಗಿದ್ದೇನೆ. ಸಾರಾ ಗೋವಿಂದ್ ಅವರ ಮಗ ನಮ್ಮ ಕಾಲೇಜಿನಲ್ಲೇ ಓದಿದ್ದು. ಅವರಿಗೆ ಎಲ್ಲೋ ಒಂದು ಕಡೆ ನನ್ನ ಕಡೆ ಸ್ವಲ್ಪ ಪ್ರೀತಿ ಜಾಸ್ತಿಯಾಗಿ ಇವತ್ತು ನನಗೆ ಅಧ್ಯಕ್ಷತೆ ವಹಿಸಬೇಕು ಅನ್ನುವಂಥದ್ದನ್ನ ಮಾಡಿದ್ದಾರೆ. ಆ ಪ್ರೀತಿಗೆ ನಾನು ಎಂದೂ ಕೂಡ ಋಣಿಯಾಗಿದ್ದೇನೆ. ಸ್ನೇಹಿತರೆ, ಇವತ್ತು 74ನೇ ಹುಟ್ಟುಹಬ್ಬವನ್ನ ಸಾರಾ ಗೋವಿಂದ್ ಅವರು ಆಚರಿಸಿಕೊಳ್ತಾ ಇದ್ದಾರೆ. ಅವರಿಗೆ ನಾಡಿನ ಪರವಾಗಿ, ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಲೋ, ನನ್ನ ಪ್ರೀತಿಯ ಕಲಾಭಿಮಾನಿಗಳಿಂದ ಅವತ್ತಿಂದ ಇವತ್ತವರೆಗೂ ನನ್ನ ನೀವು ಸಾಕ್ತಾನೇ ಇದ್ದೀರ ವಿನಃ ನೀವು ಸಾಕದೇ ಇದ್ರೆ ನಾನು ಎಲ್ಲಿರ್ಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ನಿಮಗೆ ದೇವರು 105 ಆಶೀರ್ವಾದಗಳನ್ನು ಕರುಣಿಸಿ ಕಾಪಾಡಲಿ ಅಂತ ನಾನು ಬೇಡ್ಕೊಂತೀನಿ. ಇನ್ನು ಮುಂದೆ ಕಲಾವಿದರು ಬಂದರು ಅವರಿಗೆಲ್ಲ ನೀವು ಸಹಾಯ ಮಾಡಿ, ಪ್ರೋತ್ಸಾಹ ಮಾಡಿ, ಅವ್ರನ್ನೂ ಕಲಾಭಿಮಾನಿಗಳನ್ನಾಗಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೊಂತೀನಿ. ಈಗಲೂ ನನ್ನೇನು ಬಿಟ್ಟಿಲ್ಲ, ನೀವು ಅದು ಇದು ಮಾಡಿಸ್ತಾನೆ ಇದ್ದೀರ. ನಾನೇನು ಸುಮ್ಮನೆ ಕೂತಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಎಲ್ಲವರೆಗೂ ಬಿಡ್ತಾನೆ ಇಲ್ಲ. ಎಲ್ಲವರೆಗೂ ಬಿಡುತ್ತವ್ರೆ ಅಲ್ಲಿಗೆ ನನ್ನ
ಕಲೆ ಎಲ್ಲ ಕೊನೆ ಆಗೋದು ಎಲ್ಲ ನಿಮ್ಮ ಆಶೀರ್ವಾದ ಅಲ್ಲಿವರೆಗೂ ನನಗಿರಲಿ ಅಂತ ನಾನು ಬೇಡ್ಕೊತೀನಿ. ನನ್ನ ಮೊಮ್ಮಗಳು ಒಬ್ಬಳು ಪಾರ್ಟ್ ಮಾಡ್ತಾಳೆ, ಅವಳಿಗೂ ದೇವರು ಆಯುರೋಗ ಐಶ್ವರ್ಯಾದಿಗಳು ಒಂದು ಕಲಾವಿದೆಯನ್ನಾಗಿ ಮಾಡಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ದೇವರಲ್ಲಿ ಬೇಡ್ಕೊತೀನಿ. ಈ ನನ್ನ ಆಸೆಯನ್ನು ನೀವು ನೆನೆಸಬೇಕು ಅಂತ ನಾನು ಕೇಳಿದೆ. ನಮಸ್ಕಾರಗಳು ತಮ್ಮೆಲ್ಲರಿಗೆ. ಏನೋ ಬೇಜಾರಾಗಿದ್ರೆ ಕ್ಷಮಿಸ್ತದೆ ಅಲ್ವಾ.